ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರು ದತ್ತಾತ್ರೇಯರಿಗೆ ವಂದಿಸುತ್ತಾ ಬಾಬಾರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ಸಾಯಿವಾಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ನಾನು ನಿನ್ನ ಕುಟುಂಬವನ್ನು ಮತ್ತು ನಿನ್ನ ಸಂಸಾರವನ್ನು ನಾನು ಕಾಪಾಡ್ತೀನಿ. ನನ್ನನ್ನು ನಂಬಿದರೆ ಒಂದು ಸಾರಿ ನಾನು ನಿಮ್ಮ ಎಲ್ಲ ಕಷ್ಟಗಳಿಂದ ನಾನು ದೂರ ಮಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮಗು, ನಿನ್ನ ರಕ್ಷಣೆಯ ಭಾರ ನನ್ನದು. ನಿನ್ನ ಚಿಂತೆ ಮತ್ತು ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ. ನಿನ್ನ ಕುಟುಂಬದವರ ರಕ್ಷಣೆಯನ್ನು ಕೂಡ ನಾನು ಮಾಡುತ್ತೇನೆ. ನಿನ್ನ ಸಂಸಾರವನ್ನು ಕೂಡ ಕಾಯುತ್ತೇನೆ. ಜೀವನವೆಂಬುದು ಆಟವಿದ್ದಂತೆ ಅಂತ ಬಾಬಾರವರು ಹೇಳ್ತಾರೆ. ಅಂದರೆ ಈ ಭವಸಾಗರವನ್ನು ನಾವು ಈಜಬೇಕಾದ್ರೆ ನಮಗೆ ಒಬ್ಬರು ಗುರು ಬೇಕಾಗುತ್ತೆ. ಗುರುವಿನ ಅವಶ್ಯಕತೆ ಇದ್ದೇ ಇದೆ, ಖಂಡಿತ ಇದೆ. ನೀವು ಈ ಭವಸಾಗರವನ್ನು ಸರಿಯಾದ ದಾರಿಯಲ್ಲಿ ಈಜಬೇಕಾದರೆ ನೀವು ಬಾಬಾರವರನ್ನು ನಂಬಬೇಕು. ಅಂದರೆ ಬಾಬಾರವನ್ನು ಗಟ್ಟಿಯಾಗಿ ನಂಬಬೇಕು. ನೀವು ಎಲ್ಲೇ ಇರಿ, ಏನೇ ಮಾಡುತ್ತೀರಿ, ನೀವು ಬಾಬಾರವರನ್ನು ಸದಾ ಸ್ಮರಣೆ ಮಾಡೋದ್ರಿಂದ ನಿಮ್ಮ ಎಂಥದೇ ಕಷ್ಟ ಆಗಿರ್ಬೋದು ದೂರವಾಗುತ್ತೆ ಸ್ನೇಹಿತರೆ. ನೀವು ಬಾಬಾರವರನ್ನು ಬೆಳಗ್ಗಿನ ಜಾವ ಮತ್ತು ಪೂಜೆ ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಥವಾ ನಿಮ್ಗೆ ಆಗಲ್ಲ ಅಂದರೆ ಯಾವಾಗಾದರೂ ಪೂಜೆ ಮಾಡ್ಬೋದು. ಕೂತಲ್ಲಿ ನಿಂತಲ್ಲಿ ಬಾಬಾ ಸ್ಮರಣೆ ಮಾಡ್ಬೋದು. ನೀವು ಆತ್ಮಸಾಕ್ಷಿ ವಿರುದ್ಧ ಯಾವುದೇ ಕಾರಣಕ್ಕೂ ಯಾವ ಕೆಟ್ಟ ಕೆಲಸನೂ ಮಾಡಬಾರ್ದು. ಒಳ್ಳೆ ಕೆಲಸ ಮಾಡ್ತಾ ಹೋದಲ್ಲಿ ನಮಗೆ ಒಳ್ಳೇದು ಹಾಗೇ ಆಗುತ್ತೆ. ಬಾಬಾ ಹೇಳ್ತಾರೆ, ನೀವು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದನ್ನು ಬಯಸಬಾರ್ದು ಅಂತ ಬಾಬಾ ನಿಮಗೆ ಇಲ್ಲಿ ಹೇಳ್ತಾರೆ. ನಿನ್ನ ರಕ್ಷಣೆ ಭಾರ ನನ್ನದು ಮಗು, ಚಿಂತೆಗಳನ್ನು ದೂರ ಮಾಡ್ತಾರೆ. ಸದಾ ನೀವು ಬಾಬಾರವರನ್ನು ಸ್ಮರಣೆ ಮಾಡಬೇಕು. ಹೇಗೆ ಅಂತ ಅಂದರೆ, ನೀವು ಬಾಬಾರವರ ಮಂದಿರಕ್ಕೆ ಹೋಗ್ಬೋದು. ಪ್ರತಿ ಗುರುವಾರ ಬಾಬಾರವರ ಮಂದಿರಕ್ಕೆ ಹೋಗ್ಬೋದು. ಬಾಬಾರವರ ಪೂಜೆ ಮಾಡಿ ವಿವಾಹದ ಸಮಸ್ಯೆ ಇದ್ದರೆ, ಮತ್ತು ಹಣಕಾಸಿನ ಸಮಸ್ಯೆ ಇದ್ದರೆ, ಅನಾರೋಗ್ಯದ ಕಷ್ಟನೇ ಇದ್ದರೆ, ನೀವು ಬಾಬಾ ಪೂಜೆ ಮಾಡಿದ್ರೆ ನೀವು 9 ಗುರುವಾರ ನೀವು ವ್ರತ ಕೂಡ ಮಾಡ್ಬೋದು. ಯಶಸ್ಸು ಬೇಗ ಕಾಣ್ತೀರ ಸ್ನೇಹಿತರೆ. ನಾನು ಕೂಡ 9 ಗುರುವಾರ ವ್ರತ ಮಾಡಿದ್ದೆ. ನೀವು ಮಾಡಿ, ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ವ್ರತ ಯಾವ ರೀತಿ ಮಾಡೋದು ಅಂತ. 9 ಗುರುವಾರ ಮಾಡಿ ನೋಡಿ, ನೀವು ಕಷ್ಟಗಳು ಬೇಗ ಅಚಲವಾದ ನಂಬಿಕೆ ಇಟ್ಟು ಬಾಬಾ ಪೂಜೆ ಬೆಳಗ್ಗೆ ಮತ್ತು ಸಂಜೆ ಮಾಡ್ತಾ ಬನ್ನಿ. ಮನೆಗಳಿಗೆ ಯಾವ ದುಷ್ಟಶಕ್ತಿಗಳು ಕೂಡ ಬರೋಕ್ಕೆ ಬಿಡೋದಿಲ್ಲ. ಬಾಬಾರನ್ನು ಮುನ್ಸರಿ ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಸ್ನೇಹಿತರೆ. ನೀವು ಇದೇ ರೀತಿ ದಿನನಿತ್ಯ ಬೆಳಗಿನ ಜಾವ ಮತ್ತು ಸಂಜೆ ದೀಪ ಹಚ್ಚುವಾಗ ಬಾಬಾರವರ ನಾಮಸ್ಮರಣೆ ಮತ್ತು ಭಜನೆ ಕೂಡ ಬಾಬಾಗೆ ತುಂಬ ಇಷ್ಟ. ಮಕ್ಕಳಂದ್ರೂ ತುಂಬ ಇಷ್ಟ. ನಿಮ್ಮ ಮಕ್ಳಿಗೆ ಬೇಕಂದರೆ ಪ್ರತಿ ಗುರುವಾರ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ಗುರುವಾರ ಕೊಟ್ಟರು ಒಳ್ಳೆಯದು. ಸಿಹಿ ತಿಂಡಿ ಈ ಸಣ್ಣ ಮಕ್ಳು ಇರ್ತಾರಲ್ಲ, ಅವ್ರನ್ನ ಕರೆದ್ಬಿಟ್ಟು ಸಂಜೆ ಹೊತ್ತು ಭಜನೆ ಮಾಡಿಬಿಟ್ಟು ದೀಪ ಹಚ್ಚಿ ಭಜನೆ ಮಾಡಿ ಬಾಬಾಗೆ ಏನಾದರೂ ನೈವೇದ್ಯ ಮಾಡಿ ಮಕ್ಳಿಗೆ ನೀವು ಕೊಟ್ಟರೆ ಬಾಬಾ ಸಂತೃಪ್ತರಾಗ್ತಾರೆ. ಮತ್ತು ಹಸಿದವರಿಗೆ ನಾವು ಅನ್ನದಾನ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳ್ತಾರಲ್ಲ, ಅದು ಯಾವತ್ತೂ ಸುಳ್ಳಾಗಲ್ಲ. ನೀವು ಒಬ್ಬರಿಗೆ ಹಸಿದವರಿಗೆ ಊಟ ಕೊಟ್ಟಿದ್ರೆ ಬಾಬಾ ಖಂಡಿತ ಸಂತೃಪ್ತರಾಗ್ತಾರೆ. ನೀವು ಒಂದ್ಸರಿ ಇದೇ ರೀತಿ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ, ಫಲಿಸುತ್ತೆ. ಬಾಬಾರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ನಾನು ಬಾಬರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ನೇಹಿತರೆ.